ಸೊ ಗೈಸ್ ದಿಸ್ ಇಸ್ 26th ಮಾರ್ನಿಂಗ್. ಇವತ್ತಿದು ಲಾಸ್ಟ್ ವಿಡಿಯೋ ನಂದು. ದಿಸ್ ಔಟ್ ಗೈಸ್, ದಿಸ್ ಗೈಸ್ ಮೇಡ್ ಸಮಥಿಂಗ್ ಅಮೇಜಿಂಗ್ ಲೆಜೆಂಡ್ರಿ. ಫೈನಲ್ ಪ್ರಾಡಕ್ಟ್ ಆಮೇಲೆ ತೋರಿಸ್ತೀವಿ. ಏನೋ ಮಾಡ್ತಿದ್ಯಾ? ಅಕ್ಕಿ ಉಪ್ಪಿಟ್ಟು. ಉನ್ನತಿ ಆಫೀಸ್ ಕ್ಯಾಬಲ್ಲಿ ಸಿಕ್ಕಿಲ್ಲ ಅವಳಿಗೆ, ಸೊ ಶೀಸ್ ಕಮಿಂಗ್ ಬೈ ಊಬರ್. ಹೋಗಿ ಪಿಕ್ ಮಾಡ್ತಾ ಇದ್ದೀರಿ. ಸರ್ ಏನು ಮಾಡ್ತೀರಾ? ವೈಟ್ ರೈಸಾ? ಇಲ್ಲ, ಓಟ್ಸ್ ನನಗೆ. ಸೊ ಬಂದೆ, ಇಲ್ಲಿ ವಾಕ್ ಆಯಿತು ನಂದು. ಒಂದು ವಾಕು ಆಯಿತು, ಊಟನೂ ಆಯಿತು. ಬೆಳಗ್ಗೆ ಅವರು ಕುಕ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದು ರೆಡ್ ರೈಸ್, ದಾಲ್, ಪನ್ನೀರ್. ನೋಡ್ರಿ ಇವನು ವಾಕ್ ಮಾಡೋದ್ರೆ ಮಲ್ಗೋನೆ. ನಾನು ಹೋಗ್ತಾ ಇದ್ದೀನಿ ವಾಕಿಂಗ್. ನಮ್ಮಪ್ಪ ವೈರ್ಲೆಸ್ ಯೂಸ್ ಮಾಡೋದು, ನಾನು ವೈರ್ ಯೂಸ್ ಮಾಡ್ತಾರೆ ಅಂದ್ಕೊಂಡೆ. ಇವಾಗ ಮಾತಾಡ್ಕೊಂಡು ಮಾಡಿದ್ರೆ ಈ ಥರ ಬಂದಿದೆ ನೋಡಿ. ಆಲ್ರೆಡಿ ಮಾಡಿ ರೆಡಿನೂ ಆಗಿದೆ. ಚಾಯ್ ಸಿಗ್ತಾ ಇದೆ, ಇದು ಪ್ಲೇ ಆಗ್ತಾ ಇರಲಿ. ನಾನು ಹೋಗಿ ನನಗೇನಾದರೂ ಕಬಾಬ್ ಬಿರಿಯಾನಿ, ಎಗ್ ಇದೆ, 2 ಚಿಕನ್ ಪೀಸ್ ಇದೆ. ಚಿಲ್ ಮಾಡಿ ರಿಲ್ಯಾಕ್ಸ್, ಸೇ ಬಾಯ್. See this guy. You are not giving coffee for me. Worst fellow. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ? ಮತ್ತೆ ಏನು ಮಾಡ್ತಿದ್ರಿ? ಹೌಸ್ ಯುವರ್ ಟುಡೇಸ್ ವಾಟ್ ಡೇ ಗೈಸ್? ಆಫ್ ಫಾರ್ ಆನ್ ಸಂಡೇ ಗೋಯಿಂಗ್. ಸೊ ಎಲ್ಲರೂ ನಗನಾಗ್ತಾ ಇರಿ, ಖುಷಿಯಾಗಿರಿ. ಇವತ್ತಿನ ಡೇ ಹೇಗೆ ಅಂದರೆ, ಇದು ರೋಡಿ ಕಾಣಿಸ್ತಾ ಇದೆಯಾ? ಮೇಡಮ್ ಎಲ್ಲ ಮತ್ತೆ ಹೋಗ್ತಾ ಇದ್ದಾರೆ ಕೆಲಸದ ಮೇಲೆ. ಸೊ ಅವ್ರಿಗೆ ಸ್ವಲ್ಪ ಪ್ಯಾಕಿಂಗಲ್ಲಿ ಹೆಲ್ಪ್ ಮಾಡಬೇಕು. 1 ಗಂಟೆಗೆ ಅವರು ಕ್ಯಾಬು, 2 ಗಂಟೆಗೆ ಏರ್ಪೋರ್ಟ್ಗೆ ಹೋಗ್ಬೇಕು. ಸೊ 1 ಗಂಟೆ ಅಷ್ಟೊತ್ತಿಗೆ ಅವ್ಳಿಗೆ ಬಿಡಬೇಕು ಅಲ್ಲಿ ಕ್ಯಾಬ್ ಹತ್ರ. ಸೊ ಅಷ್ಟರೊಳಗೆ ರೆಡಿ ಆಗಬೇಕು. 1.5 ಅವರ್ 2.5 ಅವರ್ ಇದೆ. ಸೊ ಮಮ್ಮಿ ನೆನ್ನೆ ಇಡ್ಲಿ ಚಿಕನ್ ಕೊಟ್ಟಿದ್ರು. ಆಮೇಲೆ ಅದಕ್ಕೆ ಇಡ್ಲಿ ಇದೆ, ಚಟ್ನಿ ತರಿಸ್ಬೇಕು. ಐಡಿಯಿಂದ ತರಿಸ್ತೀನಿ ಈಗ. ಅವರು ಅದೇ ತಿನ್ನೋದು. ನಾನು ಇಡ್ಲಿ ಚಿಕನ್ ತಿಂತೀನಿ ಈಗ ಬ್ರೇಕ್ಫಾಸ್ಟ್ಗೆ. ಲಂಚ್ಗೆ ಮಮ್ಮಿ ನಾವು ಮಾಡ್ತಾರೆ ಅವಳಿಗೆ. ಸೊ ದಟ್ ಚಪಾತಿ ನೆನ್ನೆ ಮಮ್ಮಿ ಅದು ಕೊಟ್ಟಿದ್ರು, ಅದು ಬಿಸಿ ಮಾಡಿ ತಿನ್ಬೋದು. ಸೊ ಲೆಟ್ಸ್ ಗೆಟ್ ಗೋಯಿಂಗ್, ಲೆಟ್ಸ್ ಗೆಟ್ ದ ಡೇ ಸ್ಟಾರ್ಟೆಡ್. ನೋಡುವ ಹೇಗೆ ಆಗತ್ತೆ ಇವತ್ತಿನ ದಿನ. ಎಪಿಕ್ ಕಾಂಬೋ ಇದು. ಇಡ್ಲಿ ಜೊತೆ ಚಟ್ನಿ ಇಸ್ ಎಪಿಕ್ ಆಲ್ವೇಸ್. ಬಟ್ ಯಾವತ್ತಾದರೂ ಇಡ್ಲಿ ಜೊತೆ ಈ ಟೈಪ್ ಚಿಕನ್ ಕರಿ ಟ್ರೈ ಮಾಡಬೇಕು. ನಮ್ಮಮ್ಮ ಮಾಡಿದ್ದು ಬ್ಲಾಗ್ ಮಾಡಿರ್ತಾರೆ ನೋಡಿ, ಅವ್ರದ್ದು ರೆಸಿಪಿದು ಹಾಕ್ತೀನಿ ಇದ್ದರೆ. ಐ ಲಿಂಕ್ ಇಟ್ ಟು ದಿಸ್, ಚೆಕ್ ಇಟ್ ಔಟ್. You are not giving coffee for me. Worst fellow. Empty stomach, don't drink. I already had tea. You just stole my coffee. What the fuck? Set. Ready to go? Where are you heading? Don't tell, it's a secret. So yeah. Best shoes. This is what she was talking about. Invest on a very good shoes. Walking shoes, running shoes. Nike is the best. Not the same. Brand loyal. So whatever it is, this link I'll put it in the affiliate thing down. You can click on that. It left. Yeah, she's leaving. Leaving. Another work related outing. Buddy, relax. Say bye. Yeah. Enjoy. Bye. ಇದು ಸಿಂಹ ತಂದು ಕೊಟ್ಟಿದ್ದಾನೆ ಅವ್ನ ಮನೆಯಿಂದ. ಸ್ವಲ್ಪ ಇವತ್ತು ಅದನ್ನು ಟೆಸ್ಟ್ ಮಾಡೋಣ ಅಂತ. ಸಂಡೇಸ್ ನಾನು ಯೂಶಲಿ ಐ ಡೋಂಟ್ ವಾಕ್, ಸೊ ಐ ಜಸ್ಟ್ ವಾಂಟ್ ವಾಕ್ ಆ್ಯಂಡ್ ಸಿ ಹೌ ಇಟ್ ಈಸ್. ಸೊ ಸ್ಟಾರ್ಟ್ ಮಾಡಿ ನೋಡೋಣ. ಇದನ್ನು 30 ಮಿನಿಟ್ಸ್ ಮಾಡ್ತೀನಿ, 30 to 40 ಮಿನಿಟ್ಸ್ ಮಾಡ್ತೀನಿ. ಒಂದು 6 ಕಿಲೋಮೀಟರ್ಸ್ ಮಾಡಿ ನೋಡ್ತೀನಿ. ಸಂಡೇ ಯೂಶಲಿ ಮಾಡಲ್ಲ, ಬಿಕಾಸ್ ನಾನು ನೆನ್ನೆ ಮಾಡಿಲ್ಲ. ಸೊ ಐ ಆಮ್ ಪ್ಲ್ಯಾನ್ ಟು ಡೂ ಟುಡೇ. ಐ ಜಸ್ಟ್ ವಾಂಟ್ ಟೆಸ್ಟ್ ಇಟ್ ಆ್ಯಂಡ್ ಸಿ. ಟಿ ವಿ ಹಾಕಿ ನೋಡ್ತೀನಿ ಹೆಂಗೆ ಬರುತ್ತೆ ಅಂತ. ಸೊ ನೋಡೋಣ. ಐ ಗಿವ್ ಯು ಗುಡ್ ರಿವ್ಯೂ ಅಬೌಟ್ ದಿಸ್. ಉನ್ನತಿ ಹೋಟ್ಲು. ಸೊ ನನಗೆ ಫ್ರೀ ಟೈಮೇ ಈಗ. ಸೊ ಲೆಟ್ ಮೀ ಪುಟ್ ದ ಏರ್ಪೋರ್ಟ್ಸ್ ಆನ್ ಆರ್ ಶುಡ್ ಐ ಪುಟ್ ಇಟ್ ಆನ್? ಐ ವಾಚ್ ಟಿ ವಿ ಅಲ್ವಾ? ಏರ್ಪೋರ್ಟ್ಸ್ ಏನಕ್ಕೆ? ಅವ್ಳು ಫೋನ್ ಬಂದರೆ ಇಲ್ಲಿ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಮೊಬೈಲ್ ಇಟ್ಕೋಬೋದು, ಈ ವಾಚಲ್ಲಿ ಕಂಟ್ರೋಲ್ ಮಾಡ್ಬೋದು, ಎಲ್ಲ ಸಖತ್ತಾಗಿದೆ. ಇಲ್ಲಿ ಐಪ್ಯಾಡ್ ಇಟ್ಕೋಬೋದು ಬೇಕಿದ್ರೆ. ಸೊ ಐಪ್ಯಾಡ್ ಏನಕ್ಕೆ ವೆನ್ ಯು ಹ್ಯಾವ್ ಟಿ ವಿ ಅಲ್ವಾ? ನಂದೇ ಎಂಗೇಜ್ಮೆಂಟ್ ಬ್ಲಾಗ್ ನೋಡ್ತಾ ಇದ್ದೀನಿ. ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇದ್ದೀನಿ ಆನ್ ಅ ಸಂಡೇ. 30 ನಿಮಿಷ ಮಾಡೋಣ ಅಂತ. ಸೊ another 5 minutes watching the vlog with the treadmill on. Wow, what a way to work out. ಇದ್ದೆ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದೆ ಅಲ್ಲ. ನೆಕ್ಸ್ಟು ಹಲ್ದಿ ಬ್ಲಾಗ್ ಹಾಕಿದ್ದೀನಿ. ಆಮೇಲೆ ಮೆಹಂದಿ ಬ್ಲಾಗ್ ಹಾಕ್ತಾ ಇದ್ದೆ. ಇನ್ ಬಿಟ್ವೀನ್ ಒಂದು ಡೈಲಿ ಬ್ಲಾಗ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗ್ಬಿಡಿ ಯಾರು. ಹಿಂಗೆ ಆಗ್ತಾ ಇದೆ. ನಾನೇನು ಅಂದ್ಕೊಂಡೆ, ಮೆಹಂದಿ ಆದಮೇಲೆ
ದೇವ್ ಕಾರ್ಯದಿದೆ, ವೆಡ್ಡಿಂಗ್ ಸತ್ಯನಾರಾಯಣ ಪೂಜಾದಿದೆ, ವೆಡ್ಡಿಂಗ್ ಪ್ರೆಪ್ಸ್ ಇದೆ. ಈ 3 ಕಂಟಿನ್ಯೂಸ್ ಆಗಿ ಹಾಕ್ಬಿಡ್ತೀನಿ. ಆಮೇಲೆ ಡೈಲಿ ಬ್ಲಾಗ್ ಹಾಕ್ತೀನಿ. ಸೊ ಇದು ವೆಡ್ಡಿಂಗ್ ಸೀರೀಸ್ ವಿಲ್ ಬಿ ಡನ್, ಅಥವಾ ಒಂದೊಂದು ಗ್ಯಾಪಲ್ಲಿ ಆಲ್ಟರ್ನೇಟ್ ಡೇಸಲ್ಲಿ ಅಲ್ಲಿ ಕಂಟಿನ್ಯೂ. ಐ ಥಿಂಕ್ ಐ ಸ್ಟಿಕ್ ಟು ದ ರೊಟೀನ್. ನೋಡೋಣ ಹೌ ಇಟ್ ವರ್ಕ್ಸ್ ಔಟ್. ಇದೆ ಇದು ಪ್ಲೇ ಆಗ್ತಾ ಇರಲಿ. ನಾನು ಹೋಗಿ ನನಗೇನಾದರೂ ಕಬಾಬ್ಸ್ ತೊಗೊಂಡ್ಬರ್ತೀನಿ. ಬಿಕಾಸ್ ಮಾಮ್ ಹ್ಯಾಸ್ ನಾಟ್ ಮೇಡ್ ಎನಿಥಿಂಗ್, ಶಿ ವಾಸ್ ಹಿಯರ್ ಆಲ್ ದ ಟೈಮ್. ಅದಕ್ಕೆ ನಾನು ಹೋಗಿ ಏನಾದರೂ ಎತ್ತಾಕೊಂಡು ಬರ್ತೀನಿ. ಹೊಟ್ಟೆ ಹಸಿತಾ ಇದೆ. ಇದು ಬೇಕೇ ಬೇಕು 100%. ಸೊ ಬಿರಿಯಾನಿ, ಎಗ್ ಇದೆ, 2 ಚಿಕನ್ ಪೀಸ್ ಇದೆ, ಪರೋಟ ಇದೆ, ಇದಿದೆ, ರೈತಾ ಇದೆ, ಗ್ರೇಪ್ ಜ್ಯೂಸ್ ಇದು. ಸೊ ಆ ಮನೆಗೆ ಹೋಗ್ತೀನಿ ಸ್ವಲ್ಪ ಹೊತ್ತು. ಇಲ್ಲಿ ಯಾರೂ ಇಲ್ಲ, ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ಸೊ ಐ ಗೋ ದೇರ್. ಬಿಫೋರ್ ದಟ್ ಐ ಸ್ಟಾರ್ಟ್ ಮೈ XUV and see. ಹೋಪ್ ದೇರ್ ಆರ್ ನೋ ರೆಡ್ ಬೈಟ್ಸ್. ಸ್ವಲ್ಪ ಅಲ್ಲಿ ಮನೆಗೆ ಹೋಗಿ ಬರ್ತೀನಿ. ಮನೆಗೆ ಹೋಗಿ ಸ್ವಲ್ಪ ಚಿಲ್ ಮಾಡಿ ಬರ್ತೀನಿ. ಇಲ್ಲಿ ಮಮ್ಮಿಗೆ ಕೈಲೆಲ್ಲ ಪೋಹಾಗಿಲ್ಲ ಮಾಡಿ ತಿನ್ಕೊಂಬರ್ತೀನಿ. ಬೋರ್ ಆಗ್ತಿದ್ದೀರಿ ಇಲ್ಲಿ. ಮಮ್ಮಿ ಎಲ್ಲ ಆಚೆ ಹೋಗಿದ್ರು, ಈಗ ಬಂದರು ಮನೆಗೆ. ಸೊ ಲೆಟ್ ಮಿ ಗೆಟ್ ಗೋಯಿಂಗ್. ಒಬ್ಬನೇ ಇದು ಬೇಜಾರಾಗುತ್ತೆ ನಿಜವಾಗ್ಲೂ. ಲೈಕ್ ಮುಂಚಿನ ಥರ ಎಲ್ಲ ಆಚೆ ಹೋಗೋದು ಅದೆಲ್ಲ ಇಲ್ಲ. ವಿಚಿತ್ರವಾದ ಇದು. ಯಾವಾಗಲೂ ಮುಂಚೆ ಎಲ್ಲ ಟೈಮ್ ಇತ್ತು, ಮಚ್ಚ ಬಾರೋ ಎಲ್ಲಾದರೂ ಹೋಗಿ ಸಿಕ್ಕೋಣ ಆಚೆ ಅಂತ. ಈಗೇನೋ ಕಂಟೆಂಟ್ ಕ್ರಿಯೇಷನ್ ಮಾಡೋದ್ಮೇಲೆ ಅಥವಾ ಏಜೋ, ಪ್ರಾಬ್ಲಿ ಏಜೇ ಹೇಳೋಕ್ಕಾಗಲ್ಲ. ದಟ್ ಮೆಚುರಿಟಿ ಬಂದಿದೆಯೋ ಏನೋ ಗೊತ್ತಿಲ್ಲ. ಆಚೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಯಾಕೋ ಮನಸ್ಸು ಒಪ್ಪಲ್ಲ. ಆ್ಯಂಡ್ ಐ ಡೋಂಟ್ ಫೀಲ್ ರೈಟ್ ಡೂಯಿಂಗ್ ದ್ಯಾಟ್. ಸೊ ಐ ಡೋಂಟ್ ನೋ, ವೆರಿ ವಿಯರ್ಡ್. ಚಲೋ ಹೋಗೋಣ ಅಲ್ಲಿಗೆ. ನೋಡಿ ಕಾಣಿಸ್ತಾ ಇದೆ ಇದು ಬೆಕ್ಕೂರಲ್ಲಿ. ಅವಾಗ ಮಾತಾಡ್ಕೊಂಡು ಮಾಡಿದ್ರೆ ಈ ಥರ ಬಂದಿದೆ ನೋಡಿ. ಆಲ್ರೆಡಿ ಮಾಡಿ ರೆಡಿನೂ ಆಗಿದೆ. ಚಾಯ್ ಜೊತೆ ಸೂಪರ್ ಆಗಿರುತ್ತೆ. ಸೂಪರ್ ಕಾಂಬೋ. ಚೀರ್ಸ್. ಯಾವತ್ತು ಮಿಕ್ಸ್ ಮಾಡಬಾರ್ದು, ಹಂಗೆ ತಿಂದೆ. ಮನೆಗೆ ಬಂದೆ, ಇದು ತೊಗೊಂಡ್ಬಂದೆ ಓಟ್ಸು. ಇನ್ನೇನು ಅಷ್ಟೇ, ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಮಲಗಿಬಿಡ್ತೀನಿ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಐ ವಿಲ್ ಬಿ ಕ್ಲೋಸಿಂಗ್ ದ ವ್ಲಾಗ್. ಅಂದರೆ ಇವತ್ತಿಂದು ಆಯಿತು. ನಾಳೆದು ಟುಮಾರೋಸ್ ಡೇ ವಿಲ್ ಬಿ ಟುಮಾರೋ, ಬಿಕಾಸ್ ಇಟ್ಸ್ ಅ ಮಿಕ್ಸ್ ಆಫ್ 2 ವ್ಲಾಗ್ಸ್. So adios for the day. Today Unnati is left and she is almost landing. So ಎಲ್ಲಿ ಅದೆಲ್ಲ ಡೀಟೇಲ್ಸ್ ಕೊಡಲ್ಲ. ಅವ್ರು ಲ್ಯಾಂಡ್ ಆಗ್ತಾರೆ, ಅಲ್ಲಿ ಮಜಾ ಎಲ್ಲರೂ ಕೆಲಸ ಮಾಡ್ತಾರೆ. ಮಾಡಿಕೊಂಡು she should be back by tomorrow. And if you have not yet seen Unnati's vlog, go check it out about Seattle. It's super. ಎಲ್ಲರಿಗೂ ಸೊ ಇವತ್ತಿಂದ ಡಯಟ್ ಫುಡ್ ಮಾಡೋಕ್ಕೆ ಹೇಳಿದ್ವಿ, ಮಾಡಿದ್ದಾರೆ ನೋಡಿ. Paneer satay, very good. For Unnati. And then this is for me, poha, okay. This is red rice. This is dal. Namaskara ellargu. Hope you guys are doing great. Welcome back to my channel. The next day though. This is dal ready. Simple dal ready, perfect. ಆಮೇಲೆ ರೆಡ್ ರೈಸ್. ಸೊ ಉನ್ನತಿ ಡ್ರೈ ಫುಡ್ ಇಸ್ ರೆಡಿ. ರೆಡಿ. ನಮಸ್ಕಾರ ಎಲ್ಲರಿಗೂ. ನೋಡಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಕಾಫಿ ಕುಡಿತಾ ಇದ್ದೀನಿ. ಇವತ್ತು 25th ಮೇ 12 ಗಂಟೆ ಆಗಿದೆ. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಹೇಳಿದ್ನಲ್ಲ ನಿಮಗೆ, ಡೈಲಿ ಬ್ಲಾಗ್ಸ್ ಹಾಕಿ ಅದನ್ನು ಮಾಡೋದು ಬದಲು ಒಂದೇ ಸಲ ಆಫ್ಟರ್ ದ ವೆಡ್ಡಿಂಗ್ ಸೀರೀಸ್ ಎಲ್ಲ ಮಾಡ್ತೀನಿ. ಸೊ 24, 25, 26, 27, 28 ಆ ಥರ ಮಾಡಿ ಒಂದೇ ಸಲ ಮಾಡೋಣ ಅಂತ ನೋಡೋಣ. ಡ್ಯಾಡಿಗೆ ಕೊಟ್ಟಿದ್ದಾರೆ ಇದನ್ನು ನೋಡಿ, ಅಂದರೆ ನೋಡ್ತಾ ಇಲ್ಲ ಇವರು. ಅಂದಮೇಲೆ ಎಲ್ಲ ಹಾಕಿದ್ರು ಏನು ಅಂತ ನೋಡೋಣ. ವೈರ್ಲೆಸ್ ಯೂಸ್ ಮಾಡೋದು, ನಾನು ವೈರ್ ಯೂಸ್ ಮಾಡ್ತಾರೆ ಅಂದ್ಕೊಂಡೆ. ರೂಕಿ ಮಿಸ್ಟೇಕ್. ಓಹ್, ಯಾರು ಬಂದಿದ್ದಾರೆ ನೋಡು. OnePlus ಯಾವ ಮಾಡ್ತಿದ್ದೆ ಇಲ್ಲಿ ಇಷ್ಟೊತ್ತಿಗೆ? ಇದು ಹುಡುಕ್ತಾ ಇದ್ದೀನಿ ಅಂಕಲ್ಗೆ. ಪಾಪ ಅಂಕಲ್ಗೆ ಇದರಲ್ಲಿ ನೆಕ್ ಬ್ಯಾಂಡ್. ನಾನು ಎಣ್ಣೆ ಹುಡುಕ್ತಿದ್ಯಾ, ಮತ್ತೆ 80 ರೂಪಾಯಿ ಆಗಿದೆಯಲ್ಲ. ಮುಖ ತೊಳ್ಕೊಳಂಗ ಆಗೋಗಿದೆ ಇವಾಗ. ನೋಡ್ರಿ, ಇವನು ವಾಕ್ ಮಾಡೋದ್ರೆ ಮಲ್ಗೋನೆ. ನಾನು ಹೋಗ್ತಾ ಇದ್ದೀನಿ ವಾಕಿಗೆ. ಈಗ ಹೋಗೋಣ ಅನ್ಕೊಂಡು ರೆಡಿ ಇದ್ದೆ, ವಾಚ್ ಚಾರ್ಜ್ ಇರಲಿಲ್ಲ. ಅದು ಕೂಡ ನಾನೇ ಮಾಡಿದ್ನಂತ. ಸೊ ವಾಚ್ ಚಾರ್ಜಿಂಗ್ ಇಟ್ಟಿದ್ದೀನಿ. ಆಮೇಲೆ ಹೋಗ್ತೀನಿ. ನಾನು ಅದೇ ಹೇಳ್ದಂಗೆ ಡಿಸೈಡ್ ಮಾಡೋದಂಗೆ ನಾನು ಅದೇ 5 ದಿನದ ವ್ಲಾಗ್ ಒಂದೇ ಹಾಕ್ತೀನಿ ನಾನು. ಬಿಕಾಸ್ ಇದು ಇಟ್ಸ್ ಕ್ರಿಯೇಟಿಂಗ್ ಕನ್ಫ್ಯೂಷನ್. ಸೊ
ನೋಡೋಣ ಹೇಗಾಗುತ್ತೆ ಅಂತ. ಒಂದು 2 ದಿನದ ಹಾಕಿ ನೋಡಿದ್ದೀನಿ, 2 ದಿನದ ಅದು ಹೆಂಗೆ ಬರುತ್ತೆ ವ್ಯೂಸ್ ನೋಡೋಣ. ಅದಾದಮೇಲೆ ಒಂದೇ ಸಲ ಐ ಸ್ಟಾರ್ಟ್ ಕಂಟಿನ್ಯೂಯಿಂಗ್ ದ ಡೈಲಿ ವ್ಲಾಗ್ಸ್ ಫ್ರಮ್ ದಟ್ ಡೇ. ಎನಿಥಿಂಗ್ ಇಂಟ್ರೆಸ್ಟಿಂಗ್ ಐ ವಿಲ್ ಶೂಟ್. ಸೊ ಬಂದೆ, ಇಲ್ಲಿ ವಾಕ್ ಆಯಿತು ನಂದು. ಒಂದು ವಾಕು ಆಯಿತು, ಊಟನೂ ಆಯಿತು. ಬೆಳಗ್ಗೆ ಅವರು ಕುಕ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದು ರೆಡ್ ರೈಸ್, ದಾಲ್, ಪನೀರ್, ಸಾಟೆ, ಸೂಪರ್ ಫಾರ್ ಉನ್ನತಿ. ಸೊ ಫ್ರಮ್ ಟುಮಾರೋ ಶಿ ಕ್ಯಾನ್ ಟೇಕ್ ಸಮ್ ಡೀಸೆಂಟ್ ಫುಡ್ ಆ್ಯಂಡ್ ಗೋ. ಸೊ ದಟ್ಸ್ ದ ಹೋಲ್ ಪಾಯಿಂಟ್. ಬಟ್ ನಾಳೆ ಹೇಗೆ ಮಾಡೋದು ಗೊತ್ತಿಲ್ಲ, ಯಾಕಂದರೆ ಮತ್ತೆ ನಾಳೆ ಶಿ ಇಸ್ ಗೋಯಿಂಗ್ ಟು ದ ಏರ್ಪೋರ್ಟ್ ಡೈರೆಕ್ಟ್ಲಿ ಆ್ಯಂಡ್ ಫ್ಲೈಯಿಂಗ್ ಫ್ರಮ್ ದೇರ್. ಸೊ ನಾಳೆ ಅವ್ರಿಗೆ ಲಂಚು ಏನು ಮಾಡೋದು, ಹೇಗೆ ತಗೊಂಡು ಹೋಗೋದು, ಅಥವಾ ಅವಳು ಲಂಚ್ ಮೋಸ್ಟ್ಲಿ ಡೌಟೇ ನಾಳೆನು. ಸೊ ಈ ವೀಕ್ ನಾನು ಪ್ರಾಕ್ಟೀಸ್ ಅಂತಲೇ ಇಟ್ಕೊಳ್ಳೋಣ, ನಾಳೆ ತನಕ ನೋಡೋಣ ಏನಾಗುತ್ತೆ ಅಂತ. ಈಗ ಏನು ಗೊತ್ತಾ, ಈಗ ನನಗೆ ಟುಡೇ ಇಸ್ 25th, ಓಕೆ. 26th ಹಲ್ದಿ ವಿಲ್ ಕಮ್, 27th ಒನ್ ಮೋರ್ ಬ್ಲಾಗ್ ವಿಲ್ ಕಮ್, 28th ಮೆಹಂದಿ ವಿಲ್ ಕಮ್. ಯಾರು ಗುರು ಕಾಲ್ ಮಾಡ್ತಾರೆ ಹೇಳಿದ್ನಲ್ಲ, 28th ಮೆಹಂದಿ ಬರುತ್ತೆ, 29th ನಾನು ವರಪೂಜೆದು ಹಾಕ್ತೀನಿ, 30th ಸತ್ಯನಾರಾಯಣ ಪೂಜೆ ಹಾಕ್ತೀನಿ, 31st ವೆಡ್ಡಿಂಗ್ದು ಇದು ಪ್ರೆಪ್ಸ್ದು ಹಾಕ್ತೀನಿ. ಅದು ಆದಮೇಲೆ June 1st ನಾನು ಈ ಟುಡೇ ಇಸ್ 24, 25, 26, 27, 28, 29, 30, 31 8 ದಿನದ ಹಾಕಬೇಕು. ನೋಡ್ತೀನಿ, ಇಂಟ್ರೆಸ್ಟಿಂಗ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಐ ವಿಲ್ ಜಸ್ಟ್ ಗಿವ್ ಇಟ್ ಅ ಬ್ರೇಕ್ ಫಾರ್ 5 days ಗೈಸ್. ಸೊ I'll get back after that. Anything interesting I will shoot for sure. ಇರೋದು ಸೇಮ್ ಡ್ರಿಂಕ್ ಮಾಡಿಕೊಂಡೆ ವಿತ್ ಬ್ಲ್ಯಾಕ್ ಸಾಲ್ಟ್ ಆ್ಯಂಡ್ ಲೈಮ್, ರಿಫ್ರೆಶಿಂಗ್. ಯಾಕಂದರೆ ಬೆಳಗ್ಗೆಯಿಂದ 2 ಕಾಫಿ ಆಯಿತು. ಸೊ ಎಲ್ಲ ಮೋನಾ ಬಾಬು ಗುಡ್ ಬಾಯ್ ಆಗಿ ಕೂತಿದ್ದೀನಿ. ಸ್ನಾನ ಆಯಿತು, ಇದು ಮುಗಿಸ್ಕೊಂಡು ಆ ಮನೆಗೆ ಹೋಗ್ತೀನಿ. ಬೇರೆ ಉನ್ನತಿ ಬರೋಷ್ಟರಲ್ಲಿ ಒಂದು 11 ಗಂಟೆ 11:15 ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟುಡೇ. ಎಸ್. ಸೊ ನೋಡಿ ಮಾಡ್ತಾವಳೆ. ಸೊ ಇಟ್ಸ್ ಆನ್ ದ ವೇ, ಅಂದರೆ ಇಟ್ಸ್ ಆನ್ ಟೈಮ್, ಐ ಮೆಂಟ್ ಟು ಸೇ ಆನ್ ದ ವೇ ಅಲ್ಲ. ಸೊ ಅಲ್ಲಿ ನಾನು ರಾಜ್ಮಾ ಇಟ್ಟಿದ್ದೀನಿ ನಾಳೆ ಬೆಳಗ್ಗೆಗೆ. ಸಾಫ್ಟ್ವೇರ್ಗೆ ಆ ಮನೆಗೆ ಹೋಗ್ತೀನಿ, ಸ್ವಲ್ಪ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತೀನಿ. ಲಾಸ್ಟ್ ಇವತ್ತಿಂದ ನಾನು ನೋಡ್ತೀನಿ ನಾಳೆ ಆದರೆ ಚೆನ್ನಾಗಿ ವೀಡಿಯೋಸ್ ತೆಗಿತೀರಿ, ಇಲ್ಲ ಬ್ರೇಕ್ ಫಾರ್ 5 days. ಇದು ಇಂಪಾರ್ಟೆಂಟ್. ಇದು ನೋಡಿ ಆ್ಯಕ್ಟಿವ್ ಆಗ್ತಾನೆ ಇರ್ತಾರೆ ಹಿಂದೆ. ಅವ್ನು ನೋಡಿ ಯಾವುದೋ ಬೇರೆ ಬೆಕ್ ಬಂದಿದೆ ಅಂತ ಎಕ್ಸೈಟ್ ಆಗಿದ್ದಾನೆ. ಉನ್ನತಿ ಆಫೀಸ್ ಕ್ಯಾಬಲ್ಲಿ ಸಿಕ್ಕಿಲ್ಲ ಅವಳಿಗೆ. ಸೊ ಶೀಸ್ ಕಮಿಂಗ್ ಬೈ ಊಬರ್. ಹೋಗಿ ಪಿಕ್ ಮಾಡ್ತಾ ಇದ್ದೀರಿ, ಜಯನಗರ ತನಕ ಬರ್ತಾ ಇದ್ದಾಳೆ. ಸೊ ಓಡೋ ಅವರೆಲ್ಲ ಅರ್ಧ ಊಬರ್ ಅವ್ರು ಕಿರಿಕಿರಿ ಮಾಡೋದೇ ಜಾಸ್ತಿ. ಸೊ ಅನ್ನಿಸ್ಕೊಂಡು ಬ್ಲಾಸ್ಟ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಬ್ಲಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಮಿಡ್ಲಲ್ಲಿ ಮ್ಯೂಸಿಕ್ ಕೇಳಿಸ್ತು ಅನ್ಸತ್ತೆ. ಉನ್ನತಿನ ಪಿಕ್ ಮಾಡೋಕ್ಕೆ 10-11 ಆಯ್ತು ರೀ ಟೈಮು. ನೋಡ್ರಿ 11, ಆಲ್ಮೋಸ್ಟ್ 11 ಗೈಸ್. ಇದೆಯೇ ಯಾವಾಗಲೂ ನಂದು ವಾಚಲ್ಲಿ ಟೈಮ್ ತೋರ್ಸೋದ್ ಬದಲು ಅನ್ವಾಂಟೆಡ್ ನೋಟಿಫಿಕೇಶನ್ಸ್ ಜಾಸ್ತಿ. ವೆರಿ ಇರಿಟೇಟಿಂಗ್. ಮಳೆ ಬಂದು ನಿಂತಿದೆ ಅಷ್ಟೇ, ಇನ್ನೊಂದು ರೌಂಡ್ ಹೊಡೆಯೋತ್ತಿತ್ತು, ಹೊಡೆದಿಲ್ಲ. ಉನ್ನತಿನ ನಿನ್ನೆ ರಾತ್ರಿ ಕರ್ಕೊಂಡು ಬಂದೆ. ಅರೌಂಡ್ 11:30 we came home and after that the pain started in my stomach, and after that whole night I have gone to the loo 2 times, full loose motion. ಅದೇ ಬೆಳಗ್ಗೆ ಕತೆ ಹೇಳಿದ್ನಲ್ಲ, ಅದಾದಮೇಲೆ ಬೆಳಗ್ಗೆ ಅವಳು ಮತ್ತೆ ಶಿ ಹಸ್ ಗಾನ್ ಟ್ರಾವೆಲಿಂಗ್. ಮುಂಬೈಯಿಂದ ಬಂದು ಅಗೇನ್ ಶಿ ಹಸ್ ಗಾನ್ ಔಟ್ ಸಮ್ವೇರ್ ಫಾರ್ 3-4 days. ಶಿ ಇಸ್ ಟ್ರಾವೆಲಿಂಗ್ ಟು 3 different places. ಸೊ ಅದು ಮುಗಿಸ್ಕೊಂಡು ಬರ್ತಾಳೆ. ಸೊ ಹೇಳ್ತೀನಿ ಇದನ್ನೇ ಈ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ. ಐ ವಿಲ್ ಕೀಪ್ ಇಟ್ ಆಸ್ 1 ವ್ಲಾಗ್. ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ಸೊ days continuing. I'm absolutely not well. I've taken Dolo 650. So fever ಸ್ವಲ್ಪ ಇಳಿತು. I'm sweating. So I'm feeling better now. So guys, this is 26th morning. ಇವತ್ತಿದೆ ಲಾಸ್ಟ್ ವಿಡಿಯೋ ನಮ್ಮದು. ಫಾರ್ ಅನದರ್ 5 days ಬ್ರೇಕ್ ತೊಗೊಳ್ತೀನಿ ರೀ. ಯಾಕಂದರೆ ವೆಡ್ಡಿಂಗ್ದು ಕಂಟಿನ್ಯೂಸ್ ಆಗಿದೆ ಆ್ಯಂಡ್ there's no point ಬ್ಲಾಗಿಂಗ್ ಫಾರ್ 5 days and trying to show what for 5 days. Rather I'll give a break. Usually last year this time I'd given a break. Again I'm going to give a break. I'm going to close off that door. And last whole night I haven't slept. My loose motion started because of stomach cramps and all that. Started because of Kabul Tesko oats. And last time also same thing happened. And I thought, what did I eat? Then I realized it's oats. And again last night I had. So in the night, midnight, I cried literally. That much of loose motion, stomach cramps, painful. Oh, it was very terrible.
So I decided I will rest for a bit today and I'm not going to vlog anymore for 5 days. So ಇಷ್ಟೇ ಇದೆ ಇಷ್ಟು ಲಾಸ್ಟು. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದ ಪ್ರೀವಿಯಸ್ 2 ಡೇಸ್ದು ವ್ಲಾಗ್ ಇದೆ ಇದು. ಬೇಕಾದ್ರೆ 30th ಹಾಕ್ತೀನಿ, 31st ತನಕ ಫುಲ್ ಇದೆ. ಸೊ ಜೂನ್ 1st ಹಾಕ್ತೀನಿ ಆ್ಯಂಡ್ ಆಫ್ಟರ್ ದಟ್ June 2nd onwards it will be June 1st thing. Okay, anything interesting comes up I'll shoot. Anyways, thank you so much for watching. Go ahead and subscribe. Please subscribe to my channel. And guys, you can now hype my video also. Please hype also. If you really like, you can buy super thanks also. Thank you so much. Take care. Bye. And yeah, see, it's become a habit, guys. I cannot just stop vlogging. Literally, mom, I'm trying my best not to vlog and chill. I want to give a break, no. So just like chilled. Mom has made this is sambar morning I ate. This is egg chops and masala. I'll put lime on this. So yeah. ಸುನ್ನತಿ ಹತ್ರ ಮಾತಾಡ್ತಿದ್ದೆ. ಅವಳು ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಕೊಯಂಬತ್ತೂರು ಹೋಗೋದು. ಅದೇ ಶಿ ವಾಸ್ ಸಪೋಸ್ ಟು ಗೋ ಟು ಕೊಯಂಬತ್ತೂರು. ಸಡನ್ಲಿ ದೇ ಗಾನ್ ದೇರ್. ಬೋರ್ಡಿಂಗ್ ಗೇಟಲ್ಲಿ ಕೂತಿದ್ದಾರೆ. ಇನ್ನೊಂದು ಐ ಥಿಂಕ್ ಇನ್ 20 minutes ಬೋರ್ಡಿಂಗ್ ಶುಡ್ ಸ್ಟಾರ್ಟ್. ಕ್ಯಾನ್ಸಲ್ಡ್ ಇಟ್ ಸೀನ್ಸ್. ಸೊ ದೇ ಲೈಕ್ ವಿಲ್ ಸೆಂಡ್ ಯು ಥ್ರೂ ಅನದರ್ ಫ್ಲೈಟ್. ಆ ಫ್ಲೈಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಹೇಳ್ಬೇಕು ತಾನೆ, ಅದು ಹೇಳಿಲ್ಲ. ಪಾಪ ವೆಯ್ಟ್ ಮಾಡ್ಕೊಂಡು ಇಷ್ಟೊತ್ತು ತನಕ ವೆಯ್ಟ್ ಮಾಡಿ ಬರ್ತಾ ಇದ್ದಾರೆ ಪಾಪ ವಾಪಸ್. ಈಸ್ ಕಮಿಂಗ್ ಬ್ಯಾಕ್. ಶಿ ಹ್ಯಾಸ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಆನ್ ಇದು ಏನದು ರಿಮೋಟ್ಲಿ ಓನ್ಲಿ. ಹೋಗೋಕ್ಕಂತೂ ಆಗಲ್ಲ. ಏನು ವಿಚಿತ್ರಪ್ಪ. ವೆರಿ ಬ್ಯಾಡ್. ದಿಸ್ ಇಂಡಿಗೋ ಪಥೆಟಿಕ್, ಯೂಸ್ಲೆಸ್, ಟೆರಿಬಲ್. ಪಾಪ ಅಲ್ಲಿ ತನಕ ಹೋಗಿ ಟೈಮ್ ವೇಸ್ಟ್ ತಾನೆ ಅವಳಿಗೆ. ಅಲ್ಲಿ ಏರ್ಪೋರ್ಟಿಂದ ಇಲ್ಲಿ ಬರೋಕ್ಕೆ ಇಟ್ಸ್ ಯು ಥಿಂಕ್ ಇಟ್ಸ್ ಅ ಜೋಕ್. ಇಟ್ಸ್ ನಾಟ್. ಇಟ್ಸ್ ಫಕಿಂಗ್ 2 hours. ಸಾರಿ ಫಾರ್ ದ ವರ್ಡ್. ಎನಿವೇಸ್, ಯಾ ಗೈಸ್, ವೇಟಿಂಗ್ ಫಾರ್ ಟು ಕಮ್. ಪಾಪ ಬರಲಿ. ಅಟ್ಲೀಸ್ಟ್ ಶಿ ಕ್ಯಾನ್ ಬಿ ಎಟ್ ಹೋಮ್. ಶಿ ಕ್ಯಾನ್ ಬಿ ವಿತ್ ಮೀ. ನಾಳೆ ಮತ್ತೆ ಒಳ್ಳೆ ಫುಲ್ ಡೇ ಆರಾಮಾಗಿ ಇರ್ಬೋದು, ಮ್ಯಾನೇಜ್ ಮಾಡ್ಬೋದು. ಮತ್ತು ನಾಡಿದ್ದು ಬೆಳಿಗ್ಗೆ ಶಿ ವಾಸ್ supposed to come to Bangalore airport, stay in the airport because next flight she's going again somewhere. I was at 5 o'clock. Thank God she can at least come home, chill for a bit and go in the early morning. Weird pa. Indigo very bad, very pathetic. Can't happen. Unnati ವಾಪಸ್ ಬಂದು flight cancellation and see who's here. ಯಾವ ಮಾಡ್ತಿದ್ಯಾ? ಪನ್ನೀರ್ ಬುರ್ಜಿ. ಫನೀರ್ ಬುರ್ಜಿ ನಾನು ಹಾಕ್ದೆ ಇದು ಫೈನಲಿ. ಅವ್ರು ಮರ್ತೇ ಹೋಗ್ಬಿಡ್ತಾರೆ ಯಾವಾಗಲೂ ಹಾಕೋಕ್ಕೆ. That's why when this guy is cooking, you should leave the full kitchen to him and give him his time. ಆರಾಮ್ಸೆ. Look at the way he does it. Peacefully. ಏನೋ ಮಾಡ್ತಿದ್ಯಾ? ಅಕ್ಕಿ ಉಪ್ಪಿಟ್ಟು. Okay. ಸೇಮ್ ಆಸ್ ಉಪ್ಮಾ ಬಟ್ ವಿತ್ ರೈಸ್ ಇನ್ಸ್ಟೆಡ್ ಆಫ್ ರವಾ. ಏನೋ ಮಾಡ್ತಪ್ಪ. ಏನೇನೋ ಮಾಡ್ತೀಯಲ್ಲ ಅವನು. ಬಿಡ್ರಿ. ಈರುಳ್ಳಿ ಅದ್ರಲ್ಲಿ ಹಾಕಿದ್ರೆ ಆಯಿತು. ಚಿಲ್ಲಿ ಹಾಕ್ತಾನೆ. ಮಿಕ್ಸ್ ದಿಸ್ ನಾವೀಗ ಇದರಲ್ಲಿ ರೈಸ್ ಹಾಕಿದ್ರೆ ಆಯಿತಾ? ಹಾಂ, ಇಲ್ಲ. ಫೈನಲ್ ಪ್ರಾಡಕ್ಟ್ ಆಮೇಲೆ ತೋರಿಸ್ತೀವಿ. ನನಗೆ ಯಾಕೋ ಹೊಟ್ಟೆ ನೋಡ್ತಾ ಇದೆ. ನಾನು ಹೋಗಿ ಬಿದ್ಕೊಳ್ತೀನಿ ಸ್ವಲ್ಪ ಹೊತ್ತು. ಇಲ್ಲಿ ಬಿ ಸಿಟಿಗೆ ಇಟ್ಸೆ. ಇವಳು ಇಲ್ಲಿ ಬಂದವಳೆ. ಫ್ಲೈಟ್ ಕ್ಯಾನ್ಸಲ್ ಮೇಡಮ್. ಚಪಾತಿ. This guy's made something amazing, legendary. This is uppit types but with rice. Crazy. Not even mixed. So dude, what was that? Akki? ಅಕ್ಕಿ ಉಪ್ಪಿಟ್ಟು. Man, it was too good, man. So it is just same like upma ingredients. She liked it means it was really nice. Upma ingredients instead of just the rava, replace it with rice मैं बोलना and do it in चाहूँगी a Yes. cooker. सॉरी मैंने सिम्मा को बोलने नहीं दिया बट ये तब से मुझे एक्सप्लेन कर रहा था ऑन कॉल. मैं हमेशा उस आइडिया को डिग्रेड कर रही थी, डिस्कार्ड कर रही थी. मैंने कहा क्या उपीट में चावल आई एम लाइक मुझे कुछ बकवास साउथ इंडियन डिश खाने को मिलेगा. मैंने पहले तो उसको बनाते हुए देखा. थोड़ा सा वो नॉर्मल फाइनल स्टेज पे था जब मैंने कुकर में जाके देखा. मैंने कहा लग तो कुछ सही रहा है. चावल वो भी उसमें कुछ हरी मिर्च थी. मतलब मेरे लिए तो इट्स अ बेस्ट कॉम्बिनेशन. खा के देखा तो हमारे यूपी में जैसे तहरी बनती है बिल्कुल वैसा था. अगर उसमें बस एक कटा हुआ आलू और थोड़ी सी लौंग डाल देते और घी तो हमने खाया ही है उसके साथ. आउट ऑफ दिस वर्ल्ड. मतलब इतना टेस्टी. सिंपल कोई एक प्लेन चावल कितना टेस्टी बना सकता है. इसने बहुत अच्छा बनाया था. Super good, kudos. Thank you. And I'm so sorry I couldn't shoot the recipe because I couldn't stand. I was gone whooshed. ಕುಡಿತಾ ಇದ್ದೀನಿ ಇದನ್ನೀಗ. This is the fastest I did. It is the fastest he did actually. But awesome. Anyways, I was so not supposed to vlog today, but I still did. I'm going to close the vlog now. Take care. Adios. Enjoy Madi. Whoever hasn't subscribed, please subscribe to the channel. Take care. See you. Bye. Cheers with